ಕರ್ನಾಟಕ ಯಾರ್ದು ಸುತ್ತಲ್ಲ ಇವರೇ ಆಗ್ಬೇಕು ಅಂದ್ಬಿಟ್ಟು ಇದು ಮಾಡೋಕ್ಕೆ ಮೀಡಿಯಾಕ್ಕೆ ಇದು ಮಾಡೋಕ್ಕೆ ಇದು ಪಾಳ್ಯಗಾರದಲ್ಲ ಇದು. ಯಾರು ಬೇಕೋ ನಿಂತು MLA ಆಗಿ ಮಿನಿಸ್ಟರ್ ಆಗಿ CM ಆಗಲಿ ಅರ್ಹತೆ ಇದೆಯಲ್ಲ. ಎಲ್ಲೆಲ್ಲಿರೋ ಬಂದು ಇಲ್ಲಿ ಮೆರಿತಾರೆ ನಮ್ಮ ಮನೆ ಇಲ್ಲೇ ಹುಟ್ಟು ಬೆಳೆದವ್ರು ಮೆರಿಬಾರ್ದ. ಸಂದೇಶ ಕೊಡ್ತಾ ಇದ್ದಾರೆ ರಾಜಕೀಯಕ್ಕೆ ಬರೋಕ್ಕೆ. ಬರಲಿ ಸ್ವಾಗತ ಅಲ್ಲ, ಎಲ್ಲರೂ ಇಷ್ಟ ಬೀಳ್ತಾರೆ ಬರಲಿ. ಕೆಲವರು ಹೇಳೋದಂದ್ರೆ ರಾಜಕೀಯ ಬೇರೆ, ಫಿಲ್ಮ್ ಇಂಡಸ್ಟ್ರಿ ಬೇರೆ. ಬಜಾರ್ ಐತೆ ಇವ್ರದ್ದು, ಬಜಾರ್ ಐತೆ ನಿಂತ್ಕೊಳ್ಳಿ ಬಿಡಿ. ಇನ್ನೊಬ್ಬನ ಗೆಲ್ಸೋ ತಾಕತ್ತಿರೋರು ಗೆಲ್ಲಕ್ಕಾಗಲ್ವಾ? ಇನ್ನೊಂದು ಕ್ಯಾಂಡಿಡೇಟ್ನ ಗೆಲ್ಸೋ ತಾಕತ್ತಿರೋರು MLAಗೆ MP ಗಳಿಗೆ ಗೆಲ್ಸೋ ತಾಕತ್ತಿರೋರು ಇವ್ರು MLA ಆಗಕ್ಕೆ ತಾಕತ್ತಿಲ್ವಾ? ಆಗುತ್ತೆ. ರಾಜಕೀಯಕ್ಕೆ ಬರ್ಬೇಕಂದ್ರೆ ಅವ್ರ ತಂತ್ರಗಳು ಯಾವ ಥರ ಇದೆ ಅದನ್ನ ಅವ್ರು ಇದು ಮಾಡಲಿ. ಯಾವುದೇ ಬಂದು ಸ್ವಾಗತ ಕೊಡ್ತೀನಿ, ಬಂದು ಆಗಲಿ ಬಿಡಿ. ಇದು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಅಡ್ಡಿ ಹತ್ತಂಕ ಇಲ್ಲ. ಈಗ ದರ್ಶನ ರಾಜಕೀಯಕ್ಕೆ ಬಂದರೆ ಇರೋ ಪಕ್ಷ ಜೊತೆ ಹೋಗ್ಬೇಕಾ, ಹೊಸ ಪಕ್ಷ ಕಟ್ಟಬೇಕಾ ಅವರು? ಅಲ್ಲ, ಅವ್ರ ತೀರ್ಮಾನಗಳು ಮಾಡಲಿ ಸರ್. ಇವಾಗ ಏನು ಗೊತ್ತಾ, ಒಂದು ಸಿನಿಮಾ ಮಾಡಬೇಕಂದ್ರೆ ಆ ಕತೆ ಹಾಡು ಎಲ್ಲ ನೋಡಿ ಅವರು ಒಂದು ಫಿಲಮ್ಗೆ ಇದು ಮಾಡ್ತಾರೆ. ಹಂಗೆ ರಾಜಕೀಯಕ್ಕೆ ಬರ್ಬೇಕಂದ್ರೆ ಅವ್ರ ತಂತ್ರಗಳು ಯಾವ ಥರ ಇದೆ ಅದನ್ನ ಅವ್ರು ಇದು ಮಾಡಲಿ. ಯಾವುದೇ ಬಂದು ಸ್ವಾಗತ ಕೊಡ್ತೀನಿ. ಈಗ ಗಿಲ್ಲಿ ಡೆವಿಲಲ್ಲಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ನೋಡಿದ್ರೆ ಡೆವಿಲ್ ಸಿನಿಮಾ ನೋಡಿದ್ರಾ? ಹಾಂ, ನೋಡಿದೆ. ಇಲ್ಲಿ ಆ್ಯಕ್ಟಿಂಗ್ ಹೇಗಿದೆ? ಚೆನ್ನಾಗಿದೆ. 3 ಅವರಲ್ಲಿ ಫಿಲಮಲ್ಲಿ ಸುಮ್ಮನೆ ಹಂಗೆ ಹೋದ 2-3 ಸೀನಲ್ಲಿ ಅದಕ್ಕೆ ಪಾತ್ರಕ್ಕೆ ಒಳ್ಳೆ ಎನರ್ಜಿ ತುಂಬಿದ್ದಾರೆ. ಚೆನ್ನಾಗಿದೆ ಕಾಮಿಡಿ ಅಂತ ಬರಬೇಕು ಸರ್. ಗಿಲ್ಲಿ ನೆನ್ಬಿಟ್ಟಲ್ಲ, ಹೊಸಬ್ರು ಬರಬೇಕು, ಬಂದು ಮೆರಿಬೇಕು. ಆಯಿತು, ಬರ್ತಾ ಹೊಸಬ್ರು ಬಂದು ಆ ಕಡೆ ಕಿಳಿಬೇಕು ಫಿಲಮ್ ಇಂಡಸ್ಟ್ರಿನಲ್ಲಿ. ಅವ್ರು ಏನ್ಬಿಟ್ಟಲ್ಲ. ಈಗ 2-3 ಸೀನಲ್ಲಿ ಬಂದು ಹೋಗಿರೋದಕ್ಕೆ ಅವ್ನು ಟ್ರೇಲರ್ ಕಟ್ ಮಾಡಿ ಹಾಕಿದ್ರಲ್ಲ ಅಂತ. ಅಲ್ಲ, ಮಾಡಿರೋದೇ ಸೀನ್ ಅಷ್ಟೇ. ಟ್ರೈಲರ್ ಹಾಕಿದ್ರೆ ಟ್ರೈಲರ್ ಸಾಕಲ್ಲ. ಅಲ್ಲಿ ಬಂದ್ಬಿಟ್ಟು ಒಂದು DGPಗೆ ಹೇಳೋ ಡೈಲಾಗ್ ಇದೆ, ಅದು ಸಾಕು. ಅದೇ ಒಂದು ಪಂಚಲ್ಲ, ಹೊಸದು ಡೈಲಾಗು ಹೊಸದಿದೆ. ಆ ಪಂಚು, ಆ ವಾಯ್ಸು ಕರೆಕ್ಟಾಗಿದೆ ಅಲ್ಲ. ಈಗ ಇವರು ಈಗ ಉಳಿದವ್ರು ಎಷ್ಟು ಹೀರೋಗಳ ಬರ್ತಾರೆ, ಎಷ್ಟು ಕೂಗು ಕೇಳಿಸುತ್ತೆ. ಗಿಲ್ಲಿ ಬಂದಾಗ ಅಷ್ಟು ಕೂಗು ಕೇಳಿಸ್ತಾ ಇತ್ತು ಇದರಲ್ಲಿ. ಇಲ್ಲ, ಏನಾಗುತ್ತೆ ಅಂದರೆ ಅವರು ಗಿಲ್ಲಿ ಯಾವಾಗಿಂದ ಕಾಮಿಡಿ ಮಾಡ್ಕೊಂಡು ಬಂದಿರ್ಕೋ, ಎಲ್ಲೂ ಎನರ್ಜಿ ಕಳ್ಕೊಂಡಿಲ್ಲ ಗಿಲ್ಲಿ. ಅದೇ ತಾಕತ್ತಲ್ಲ ಅವನೇ ಸ್ಟಾರ್ಟಿಂಗಿಂದ ಇವತ್ತವರೆಗೂ. ಆ ತಾಕತ್ಗೆ ಏನು ಮಾಡ್ತಾನೆ, ಎಲ್ಲರೂ ಇಷ್ಟ ಬೀಳ್ತಾರೆ. ಇವಾಗ ಬರೋದು, ಇವಾಗ ಚೈತ್ರ ಅವ್ರು ಬಂದಿದ್ದ ದಿವಸ ಹೆಂಗಿದ್ರು, ಇವಾಗ ಹೆಂಗಿದ್ದಾರೆ. ರಜತ್ ಅವರು ಬಂದು ವಾರ ಹೆಂಗಿತ್ತು, ಈ ವಾರ ಹೆಂಗಿದ್ದಾರೆ. ಅದು ಇವಂದು ಹಂಗಿಲ್ಲಲ್ಲ, ಸ್ಪೋರ್ಟಿವ್ ಆಗಿದ್ದಾನೆ, ಕೊಡ್ತಾನೆ ಇರ್ತಾನೆ. ಎಷ್ಟು ಜನನ ಬರಲಿ, ಬರ್ತಾ ಇರ್ಬೇಕು, ತೊಗೊಳ್ತಾ ಇರ್ಬೇಕು, ಓದ್ತಾ ಇರಬೇಕು. ಹಂಗಿದೆ. ಅದರಿಂದ ಜನ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಯಾರೇ ಗೆಲ್ಬೋದು ಸೆಕೆಂಡ್ರಿ, ಜನಕ್ಕೆ ಮನಕ್ಕೆ ಇಡಿಸ್ಬೇಕು. ಆವಾಗೇನೆ ಅದಕ್ಕೆ ಗಿಲ್ಲಿಗೊಂದು ಗತ್ತು ಅನ್ನೋದು ಕೇಳೋಕೆ ಇಷ್ಟಪಡ್ತೀನಿ. ಡೆವಿಲ್ ಮೂವಿ ಹೇಗಿದೆ? ಚೆನ್ನಾಗಿದೆ ಸರ್. ಡೆವಿಲ್ ಮೂವಿ ಹೋಗಿ ನೋಡ್ಕೊಂಬಂದಲ್ಲ, ಭಾಷೆಗೆ ತೆಗ್ದಂಗಿದೆ ಸ್ಟೋರಿ. ಇದು ಮೆಸೇಜ್ಗಳು ನೋಡ್ಬೋದು ನೀವು. ಸುಮ್ಮನೆ ಸಿನಿಮಾ ನೋಡೋದಲ್ಲ, ಸಿನಿಮಾದಲ್ಲಿ ಪ್ರತಿಯೊಂದು ಇದೆ. ಸನ್ನಿವೇಶಗಳೆಲ್ಲ ತಮಗೆಲ್ಲ ಗೊತ್ತಿರೋ ಬಿಡ್ಸ್ ಹೇಳೋದಂತೇನಿಲ್ಲ. ಯಾವ ಸನ್ನಿವೇಶಕ್ಕೆ ಹೆಂಗೆ ಇದಾಗುತ್ತೆ ಅಂದ್ಬಿಟ್ಟು ಎಲ್ಲ ನೋಡಿಸಿದ್ದಾರೆ. ವಾಸ್ತವಾಂಶ ಏನಿದೆ ಅದು ನೋಡಿಸಿದ್ದಾರೆ ಫಿಲಮಲ್ಲಿ. ಬಟ್ ಕೆಲವರು ಹೇಳೋದು ದರ್ಶನ್ ಅವ್ರಿಗೆ ಈ ಥರದ ಕತೆ ಬೇಕಾಗಿರಲಿಲ್ಲ ಅಂತ. ಇಲ್ಲ, ಬೇಕು, ಎಲ್ಲ ಬೇಕು ಜನಗಳಿಗೆ. ಅದು ಒಳಗಡೆ ಇದೆಯಲ್ಲ ಫಿಲಮಲ್ಲಿ, ನೀವು ಕರೆಕ್ಟಾಗಿ ಕುಂತು ಅಬ್ಸರ್ವ್ ಮಾಡಿ. ಒಂದು ಸರಿ ನೋಡ್ಬಿಟ್ಟು ನಿಮ್ಗೆ ಅರ್ಥ ಆಗಲ್ಲ. 4 ಸರಿ ನೋಡಿ ಆ ಫಿಲಮಲ್ಲಿ ಏನು ಸಂದೇಶ ಕೊಟ್ಟಿರೋ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ನಿಜ ಜೀವನದಲ್ಲಿ ಮುಖ್ಯಮಂತ್ರಿ ಆಗಬೇಕಾ, ಆಗಬಾರ್ದು? ಆಗಲಿ ಬಿಡಿ ಸರ್. ಯಾರು ಅದೇನು ಹೇಳಿ ಕೇಳಿ ಇವರೇ ಆಗ್ಬೇಕು ಅನ್ನೋದೇನಿಲ್ಲ. ಅದು ಕರ್ನಾಟಕ ಯಾರ್ದು ಸುತ್ತಲ್ಲ ಇವರೇ ಆಗ್ಬೇಕು ಅಂದ್ಬಿಟ್ಟು ಇದು ಮಾಡೋಕ್ಕೆ ಮೀಡಿಯಾಕ್ಕೆ ಇದು ಮಾಡೋಕ್ಕೆ ಇದು ಪಾಳ್ಯಗಾರದಲ್ಲ ಇದು. ಯಾರು ಬೇಕೋ ನಿಂತು MLA ಆಗಿ ಮಿನಿಸ್ಟರ್ ಆಗಿ CM ಆಗಲಿ ಅರ್ಹತೆ ಇದೆಯಲ್ಲ. ಹಾಂ, ಸುಮ್ಮನೆ ಸಾಧನೆ ಮಾಡೋಣ ಯಪ್ಪ. ಈ ನಾಡು ನುಡಿಗೆಲ್ಲ ಹೋರಾಟಕ್ಕೆ ದುಬ್ಕಿದ್ದಾರೆ, ಒಳ್ಳೊಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ನಾಡಿನ ಪರವಾಗಿ ಫಿಲಮ್ಗಳು. ಈ ಕರ್ನಾಟಕ ಬಿಟ್ಟು ಎಲ್ಲೂ ಮಾಡಿಲ್ಲ. ಇಂಥದ್ದೆಲ್ಲ ಇದ್ಮೇಲೆ ಮಾಡಲಿ ಬಿಡಿ, ಅರ್ಹತೆ ಇದೆ. ಎಲ್ಲೆಲ್ಲಿರೋ ಬಂದು ಇಲ್ಲಿ ಮೆರಿತಾರೆ ನಮ್ಮ ಮನೆ ಇಲ್ಲೇ ಹುಟ್ಟು ಬೆಳೆದವ್ರು ಮೆರಿಬಾರ್ದ. ಈಗ ಮೂಲ ಮುಖಾಂತರ ಸಂದೇಶ ಕೊಡ್ತಾ ಇದ್ದಾರೆ ರಾಜಕೀಯಕ್ಕೆ ಬರೋಕ್ಕೆ. ಬರಲಿ ಸ್ವಾಗತ ಅಲ್ಲ, ಎಲ್ಲರೂ ಇಷ್ಟ ಬೀಳ್ತಾರೆ ಬರಲಿ. ಅಂದರೆ ಕೆಲವರು ಹೇಳೋದಂದರೆ ರಾಜಕೀಯ ಬೇರೆ, ಫಿಲ್ಮ್ ಇಂಡಸ್ಟ್ರಿ ಬೇರೆ ಅಂತ. ಇಲ್ಲಿಯಾ ಹಂಗೇನಿಲ್ಲ. ಅವ್ರವ್ರ ವೈಯಕ್ತಿಕ ಅವ್ರವ್ರ ತಾಕತ್ತು. ಯಾಕೆ ಬಜಾರ್ ಐತೆ ಇವ್ರದ್ದು, ಬಜಾರ್ ಐತೆ ನಿಂತ್ಕೊಳ್ಳಿ ಬಿಡಿ. ಇನ್ನೊಬ್ಬನ ಗೆಲ್ಸೋ ತಾಕತ್ತಿರೋರು ಗೆಲ್ಲಕ್ಕಾಗಲ್ವಾ? ಇನ್ನೊಂದು ಕ್ಯಾಂಡಿಡೇಟ್ನ ಗೆಲ್ಸೋ ತಾಕತ್ತಿರೋರು MLAಗೆ MP ಗಳಿಗೆ ಗೆಲ್ಸೋ ತಾಕತ್ತಿರೋರು ಇವ್ರು MLA ಆಗಕ್ಕೆ ತಾಕತ್ತಿಲ್ವಾ? ಆಗುತ್ತೆ. ಅಂದರೆ ಈಗ ಕೆಲವು ಕಡೆ ಹೇಳ್ತಾ ಇರೋದೇನು ಅಂದರೆ ಸಿನಿಮಾ ಡೆವಿಲ್ ಸಿನಿಮಾ ಅನ್ನೋದು 1 ವಾರಕ್ಕೇ ಮುಗ್ದೋಯ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದರ್ಶನ್ ಅವ್ರು ಇದ್ದಿದ್ರೆ ಇನ್ನೂ ಒಂದು ಹೈಪ್ ಕೊಡ್ಬೋದಿತ್ತಾ ಅಂತ. 1 ವಾರಕ್ಕೆ ಆಗೋಯ್ತು ಅಂತಂದರೆ ಯಾರೋ ಆಗಿಲ್ದವ್ರು ಹೇಳ್ತಾ ಇರೋದು ಅಷ್ಟೇ. ಕರ್ನಾಟಕದಲ್ಲಿ ಯಾರೋ ವಿರೋಧಿಗಳು, ಯಾರೋ ಕಲಬೆರಕೆಗಳು ಹೇಳ್ತಾ ಇರೋದು. ನಾವು ಯಾರು ಹೇಳ್ತಾ ಇಲ್ಲ, ಜನ ಯಾರು ಹೇಳ್ತಾ ಇಲ್ಲ. ಜನಗಳು ನೋಡಿ ಕೇಳ್ಕೊಂಬೋದು. ಚೆನ್ನಾಗಿ ಹೋಗಿ ನೋಡ್ತಾರಲ್ಲ, ಆ ಟೈಮ್ ನೋಡ್ಕೊಂಡು ಹೋಗ್ತಾನೆ ಅವರೇ ಫಿಲಮ್ಗೆ, ಓಡ್ತಾನೆ ಐತೆ. ಸುಮ್ಮನೆ ಯಾರೋ ಹೊಟ್ಟೆವ್ರಿಗೆ ಹೇಳ್ಬೋದು, ಅಯ್ಯಪ್ಪ ಒಳಗಿದ್ದೇನೋ ಹೊರಗಿದ್ದೇನೋ ಮೆಡ್ಸ್ತಾರೆ. ಇನ್ನೂ ಅಯ್ಯಪ್ಪ ಆಚಾರ್ಯ ಇನ್ನೂ ಒಂದು ಸ್ವಲ್ಪ ಹಬ್ಬ ಜೋರಾಗಿರೋದು ಇರಲಿ. ಹಂಗನ್ಬಿಟ್ಟು ಏನೋ ಅಭಿಮಾನ ಕೈ ಕಟ್ಕೊಂಡು ಏನಿಲ್ಲಲ್ಲ. ಏನಾಗಬೇಕು, ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀವಲ್ಲ. ಈಗ ದರ್ಶನ ರಾಜಕೀಯಕ್ಕೆ ಬಂದರೆ ಇರೋ ಪಕ್ಷ ಜೊತೆ ಹೋಗ್ಬೇಕಾ, ಹೊಸ ಪಕ್ಷ ಕಟ್ಟಬೇಕಾ ಅವರು? ಅಲ್ಲ, ಅವ್ರ ತೀರ್ಮಾನಗಳು ಮಾಡಲಿ ಸರ್. ಇವಾಗ ಏನು ಗೊತ್ತಾ,
ಒಂದು ಸಿನಿಮಾ ಮಾಡಬೇಕಂದ್ರೆ ಆ ಕತೆ ಹಾಡು ಎಲ್ಲ ನೋಡಿ ಅವರು ಒಂದು ಫಿಲಮ್ಗೆ ಇದು ಮಾಡ್ತಾರೆ. ಹಂಗೆ ರಾಜಕೀಯಕ್ಕೆ ಬರ್ಬೇಕಂದ್ರೆ ಅವ್ರ ತಂತ್ರಗಳು ಯಾವ ಥರ ಇದೆ ಅದನ್ನ ಅವ್ರು ಇದು ಮಾಡಲಿ, ಯಾವುದೇ ಬಂದು ಸ್ವಾಗತ ಕೊಡ್ತೀನಿ, ಬಂದು ಆಗಲಿ ಬಿಡಿ. ಇದು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಅಡ್ಡಿ ಹತ್ತಂಕ ಇಲ್ಲ. ಈಗ ಸಿನಿಮಾ ಅದೇ 45 ಬರ್ತಾ ಇದೆ, ನೆಕ್ಸ್ಟ್ ಮಾರ್ಕ್ ಬರ್ತಾ ಇದೆ, ಈ ತಿಂಗಳಲ್ಲೇ ಬರ್ತಾ ಇದ್ದಾವೆ, ಹೇಗೆ ಅನಿಸುತ್ತೆ? ಬರಲಿ, ಒಳ್ಳೇದೇ ಸರ್. ಇವಾಗ ನಾನು ಹೇಳ್ತಾ ಇದ್ದೆ, ಇವಾಗ ನಾವು ಹೇಳ್ತಾ ಇರೋದು ಏನು ಗೊತ್ತಾ, ಇವಾಗ ನಾನು ದರ್ಶನ್ ಅವ್ರ ಅಭಿಮಾನಿಗಳು, ನಾನು ಕನ್ನಡ ಪರ ಹೋರಾಟಕ್ಕೆ ಬರ್ತೀನಿ. ಕನ್ನಡಿಗರು ಪ್ರತಿಯೊಂದು ತಿಂಗಳಿಗೆ 10 ಸಿನಿಮಾ ಬರಲಿ, ಕನ್ನಡಿಗರದ್ದು ಬರಲಿ. ನನಗೆ ಕೋಪ ಬರೋದು ಯಾವಾಗ ಗೊತ್ತಾ, ಯಾರೋ ಆಂಧ್ರದ ಒಂದು ತಮಿಳ್ನಾಡು ಒಂದು ಫಿಲಮ್ಗಳು ಇಲ್ಲಿ ಬಂದು ನಮ್ಮ ಹೊಸ ಸಿನಿಮಾಗಳು ನಿಂತ್ಕೊಳಕ್ಕೆ ಬಿಟ್ಟಿಲ್ಲ, ಆ ಥಿಯೇಟ್ರ್ಗಳು ಕಿತ್ಕೊಂತಾರಲ್ಲ, ಅಲ್ಲಿ ನಾವು ಆಕ್ರೋಶನ ವ್ಯಕ್ತಪಡಿಸ್ಬೇಕು. ಯಾರೋ ನಮ್ಮ ದರ್ಶನನಂದ ಆಯಿತು, ಇವಾಗ ಯಾರೋ ಸುದೀಪ್ ಅಣ್ಣನ ಬರ್ತಾಯಿದೆ, ಶಿವಾನಂದ್ ಬರ್ತಾಯಿದೆ, ಇವ್ರದ್ದು ಬರ್ತಾಯಿದೆ, ಬರಲಿ, ಎಲ್ಲ ನಮ್ಮವರೇ. ನಮ್ಮ ಸಿನಿಮಾಗಳು ನೋಡಬೇಕು, ಓಡಬೇಕು, ಪ್ರೊಡ್ಯೂಸರ್ಗೂ ಹೊಟ್ಟೆ ತುಂಬಬೇಕು, ನಿರ್ದೇಶಕರಿಗೆ ಒಳ್ಳೆ ಹೆಸರು ಮಾಡಬೇಕು. ನಮ್ಮ ಇಂಡಿಯಾದಲ್ಲಿರೋಂಥ ಎಲ್ಲರೂ ಕಾಂಪಿಟೇಟರ್ ಆಗಿ ಬೆಳಿಬೇಕು ಕೆಲಸ ನಮ್ಮ ಕನ್ನಡಿಗರು ಮಾಡಬೇಕು. ಹೊರತು ನಮಗೆ ನಾವೇ ಹೇಳ್ಕೊಂಡು ಅದು ಬರಬಾರ್ದು ಯಾರು ಸರ್, ಯಾರ್ದು ಅಲ್ಲ. ನಮ್ಮ ಬಾಸ್ ಹೆಂಗೆ ಬಂದರು, ಯಾರು ಇರ್ತಾನಿಲ್ಲ, ಹಿಂಗೆ ಬಂದು ಟಾಪ್ ಆಗಿ ಇವತ್ತು ಅವ್ರು ಅಂದರೆ ಅವ್ರಿಗೆ ಜನಗಳನ್ನ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ. ಅದೇ ರೀತಿ ಎಲ್ಲರೂ ಬೆಳೀಲಿ. ಅಂದರೆ ಈಗ ಒಂದೇ ತಿಂಗಳಲ್ಲಿ ಬಂದಿರೋದ್ರಿಂದ ಥಿಯೇಟ್ರ್ಗಳ ಸಮಸ್ಯೆ ಆಗುತ್ತೆ? ಏನೂ ಆಗಲ್ಲ ಸರ್, ಅದು ನೀವು ಹೇಳ್ತಾ ಇದ್ದೀವಿ, ಏನಾಗಲ್ಲ. ಇವಾಗ ಆಂಧ್ರದವ್ರದ್ದು ತಮಿಳ್ನಾಡ್ದೆಲ್ಲ ಬರೋಲ್ವ, ನಿನ್ನ ಸಿನಿಮಾ ಚೆನ್ನಾಗೈತೆ ಅಂದರೆ ಹುಡ್ಕೊಂಬರ್ತಾರೆ ನೋಡೋಕ್ಕೆ. ನೀನು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೀನು 100 ಮಾಡೋನು ನಮ್ಮ ಜನ ಹೋಗಿ ನೋಡೋಲ್ಲ. ಫಸ್ಟ್ ಶೋಗೆ ಹೋಗಿ ಬಂದು ಜನ ನೋಡ್ತಾರೆ, ಬಂದು ಹೇಳಬೇಕು, ಪರವಾಗಿಲ್ಲ ಕಣೋ, ನೀನು ಕೊಡೋ 300 ರೂಪಾಯಿ 400 ರೂಪಾಯಿ ಯೋಗ್ಯವಾದಂಥದ್ದು ಹೋಗಿ ನೋಡೋ ಅಂದರೆ ನಮ್ಮವ್ರು ಹೋಗೋದು. ಕನ್ನಡಿಗರು ಇಂಥ ಬುದ್ಧಿವಂತಂತ ಇನ್ನೂ ಗೊತ್ತಿಲ್ಲ ನಿಮಗೆ. ಹೋಗಿ ನೋಡ್ಕೊಂಬಂದು ಇದಾಗ್ತದೆ. ಸುದೀಪ್ ಹೋಗಿ ಅವ್ರು ಎಲ್ಲ ಅಭಿಮಾನಿಗಳು ಹೋಗಿ ನೋಡಲಿ, ಕನ್ನಡನ ಬೆಳೆಸ್ಬೇಕು. ಇವಾಗ ನಾವು ಇನ್ನೂ ಒಂದು ಹೇಳ್ತೀವಿ ನೋಡಿ, ಅವ್ರ ಬಗ್ಗೆ ಮಾತಾಡೋದು ಅಂದರೆ ಏನದು ಗೊತ್ತಾ, ಬೇರೆಯವ್ರು ನಗೀತಾ ಇರ್ತಾರೆ ಸರ್, ಬೇರೆ ಸ್ಟೇಟವ್ರು ನಗೀತಾರೆ ರೀ. ಈಗ ನಾವು ಹಿಂದಿ ಏರಿಕೆ ಇಡ್ತೀವಿ, ಹಿಂದಿದೆಲ್ಲ ಏರಿಕೆ ಇದು ಮಾಡ್ತೀವಲ್ಲ, ಇಲ್ಲಿ ಬಂದು ಆರಾಮಾಗಿ ಬಂದು ಫಿಲಮ್ಗಳು ಬಂದು ಇಲ್ಲಿ ಥಿಯೇಟರ್ ಬಂದು ನೋಡ್ತಾರೆ. ಈ ಬೆಂಗಳೂರಲ್ಲಿ ಎಲ್ಲ ಥಿಯೇಟ್ರಲ್ಲಿ ಹೋಗಿ ಕುಂತ್ಕೊಂಡು ನೋಡ್ತಾರೆ. ಏನಂದ್ರೆ ಬೇರೆ ಸಿನಿಮಾಗಳನ್ನ ಅವ್ರು ಯಾರ ಬಗ್ಗೆ ಮಾತಾಡೋಲ್ಲ. ನಾವು ಅವ್ರು ಸರಿ ಇಲ್ಲ, ಇವ್ರು ಸರಿ, ನಾವು ನಮಗೆ ಉಗಿದ್ರೆ ಮೇಲೆ ಹೋಗಿದ್ಬಿಟ್ಟು ನಿಂದ ನಮಗೆ ಬೀಳುತ್ತೆ ನೋಡಿ. ಹಂಗೆ ಮಾಡ್ಕೊತ ಇದ್ದೀನಿ. ಕನ್ನಡಿಗರದ್ದು ಸಮಸ್ಯೆ ಇದಾಗಿದೆ. ಎಲ್ಲ ಒಂದೇ ಅನ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಈಗ ಕೆಲವೊಂದು ಸಿನಿಮಾ ರಿಲೀಸ್ ಆದಮೇಲೆ ಕೆಲವೊಂದು ರಿವ್ಯೂಗಳು ಕೂಡ ಕೊಟ್ಟರು. ಅದರಲ್ಲಿ ಒಬ್ಬರು ಹೇಳಬೇಕು ಅಂದರೆ, ಅದು ನಮ್ಮ ತಂದೆ ತಾಯಿ ಹೋದರೂ ಕೂಡ ನಡೆಯುತ್ತೆ, ದರ್ಶನ್ ಅವ್ರು ಇಲ್ಲದೆ ಅಂತ ಹೇಳ್ಬಿಟ್ಟು ಅದು ನೀವು ನೋಡಿರ್ತೀರ ಅನ್ಕೋತೀನಿ. ಹೇಗೆ ಅನಿಸುತ್ತೆ ಅಂದಿರೋ? ಅವ್ರ ಅಭಿಮಾನ ಇರ್ಬೋದು. ನಾನು ಹೇಳೋದಂದರೆ ಫಸ್ಟು ತಂದೆ ತಾಯಿಗಳು, ಆಮೇಲೆ ನಾವು ಇವಾಗ ದರ್ಶನ ಹೇಳ್ತಾರೆ, ನಿಮ್ಮ ತಂದೆ ತಾಯಿಗೆ ಫೋಟೋ ಹಾಕ್ಕೊಳ್ರು, ನಾನು ಯಾಕೆ ಫೋಟೋ ಅಂತ ಹೇಳಿದ್ದಾರೆ. ಏನಾಗುತ್ತೆ ಅಂದರೆ ಇರಬೇಕು, ಅತಿ ಏನೋ ನಾವು ಇದು ಮಾಡ್ತೀವಿ, ಏನೋ ಮಾತಾಡ್ಬಿಡೋದು ತಪ್ಪಾಗುತ್ತೆ ಸರ್. ಇದು ಜೀವನ. ಇದು ಅವ್ರು ನಾವೇನು ಕೊಡೋಕೆ ಅವ್ರು ಏನು ಹೇಳೋದು, ನನ್ನ ಸಿನಿಮಾಗಳು ನೋಡಿ, ಸಿನಿಮಾಗಳು ನೋಡ್ಸೋಂಥ ಕೆಲಸ ಮಾಡಿ ಓಡಲಿ, ಕನ್ನಡ ಸಿನಿಮಾ ಬೆಳೆಸ್ಬೇಕಂತ ಎಲ್ಲರೂ ಹೇಳೋದು. ಎಲ್ಲ ಹೀರೋಗಳು ಅದನ್ನೇ ಹೇಳೋದು. ಆಯ್ತು, ಆ ಕೆಲಸನ ಮಾಡಬೇಕು ಹೊರತು ಯಾರೋ ಒಬ್ಬ ನಿಂದಿಸ್ಬಿಟ್ಟು 1 ದಿವಸ 2 ದಿವಸ ಆ ವಿಡಿಯೋ ಬರ್ತದೆ. ಆಮೇಲೆ ನಾವು ಹೇಳೋದಂದರೆ ಸಮಾಜಮುಖಿ ಕೆಲಸ ಮಾಡಬೇಕು. ಅವರು ದರ್ಶನ್ ಅವರು ತಲೆ ಎತ್ತಂಥ ಕೆಲಸ ನಾವು ಮಾಡಬೇಕು. ಬಟ್ ಈ ರೀತಿ ಹೇಳಿರೋದ್ರಿಂದ ದರ್ಶನ್ ಅವ್ರಿಗೆ ಒಂದು ರೀತಿ ಕೆಟ್ಟ ಹೆಸರು, ಈ ಥರ ಫ್ಯಾನ್ಸ್ಗಳಿದ್ದಾರೆ ಅಂತ ಹೇಳಿ. ಅಲ್ಲ, ಅದು ಆ ಥರ ಬರಲ್ಲ ಸರ್. ಅವರು ಅಭಿಮಾನಿ ಆ ಮಟ್ಟಿಗೆ ಕಿಲ್ದಿರ್ತಾರೆ. ಅವರು ಅಷ್ಟಿದ್ರು ಅವ್ರು ಇಷ್ಟ ಬಿಡಂಗಿದ್ರೆ ನಾವೇನು ಮಾಡೋಕ್ಕಲ್ಲ. ಒಬ್ಬ ಅಭಿಮಾನಿ ಅವ್ರಿಗೆ ಈಗ ಎಷ್ಟೋ ಜನ ಹಳುಬ್ರು ನೋಡಿರ್ಬೋದು. ಅಭಿಮಾನಿಗಳಂದರೆ ಅವ್ರಿಗೆ ಪ್ರಾಣ ಕೊಡೋವಂಥ ಮಟ್ಟದಲ್ಲಿ ಇರ್ತಾರೆ, ಅಷ್ಟು ಇಷ್ಟ ಬಿದ್ದಿರ್ತಾರೆ, ಅವ್ರನ್ನ ಫಾಲೋ ಮಾಡೋವಂಥ ಇರ್ತಾರೆ. ಅದೆಲ್ಲ ನಾವು ತಪ್ಪನ್ನೋಕ್ಕಲ್ಲ. ಒಬ್ಬೊಬ್ಬರು ವೈಯಕ್ತಿಕ. ನಾನು ಹೇಳೋದಂದರೆ ಒಬ್ಬರು ನಿನ್ಸೋದು ಏನೂ ಬರೋಲ್ಲ. ಹೊರ ರಾಜ್ಯದವ್ರು ನಗೀತಾ ಇರ್ತದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಆಗಲ್ಲ. ನಾವು ಹೋಗ್ತೀವ, ಇಷ್ಟ ಆಯ್ತಾ, 1-4 ಸರಿ ಸಿನಿಮಾ ನೋಡೋಣ, ಅದನ್ನು ಬೆಳೆಸೋಣ. ಎಲ್ಲ ಕನ್ನಡಿಗರೇ. ನಾವು ಒಬ್ಬನೊಬ್ಬನಂದು ಏನೋ ಬರೋಲ್ಲ. ಬೇರೆಯವ್ರು ನಗೀತಾರೆ, ಬೇರೆಯವ್ರು ಸೈಲೆಂಟಾಗಿ ಬಂದು ಫಿಲಮ್ ಮಾಡ್ಸ್ಕೊಂಡು ಹೋಗ್ತಾರೆ, ಸೈಲೆಂಟಾಗಿ ಜಿಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಈ ರೀತಿಯ ರಿವ್ಯೂಗಳನ್ನ ಕೊಡೋದ್ರಿಂದನೇ ಕೆಲವರು ಹೇಳೋದೇನು ಅಂದರೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಎಜುಕೇಷನ್ ಇಲ್ಲ ಅಂತ. ಈಗ ನಾನು ಅಭಿಮಾನಿ, ನಾನು ಡಿಗ್ರಿ ಮಾಡಿದ್ದೀನಿ ಆಯಿತಾ. ನಾ ಹೆಂಗೆ ಅನ್ಎಜುಕೇಟೆಡ್ ಆಗತ್ತಿದೆ? ಕೋಟಿಗಟ್ಟಲೆ ಜನ ಅವ್ರ ಅಭಿಮಾನಿಗಳೆಲ್ಲ ಅನ್ಎಜುಕೇಟೆಡ್ ಇಲ್ಲ. ಏನಂದರೆ ಮಾತಕ್ಕೆ ತೂಕ ಇರ್ಬೇಕು ಸರ್. ಇವಾಗ ಓದ್ದವನು ಓದಿಲ್ದವ್ನಿಗೆ ಏನು ವ್ಯತ್ಯಾಸ ಇಲ್ಲ. ಓದ್ದವನೇ ಎಡಬೋದು, ಓದ್ದವನೇ ಬಕ್ರಾಗೋದು, ಓದಿಲ್ದವ್ನು 100 ಸರಿ ಯೋಚನೆ ಮಾಡ್ತಾನೆ. ಅದನ್ನು ತಿಳ್ಕೊಬೇಕು. ಓದಿಲ್ಲ ಅನ್ಎಜುಕೇಟೆಡ್ ಅಂದ್ಬಿಟ್ರೆ ಅವನು ಅನ್ನನೇ ತಿನ್ನೋದು, ಓದ್ದವನು ಅನ್ನನೇ ತಿನ್ನೋದು. ಮಾತು ಕರೆಕ್ಟಾಗಿ ಬರಬೇಕು. ಅನ್ಎಜುಕೇಟೆಡ್ ಅಂದರೆ ಏನು ಅರ್ಥ ಅದು? ಅದು ಹೇಳೋಕ್ಕೂ ಅದು ನಡ್ಕೊಳೋ ರೀತಿಗೆ ಸಂಬಂಧನೇ ಇರೋಲ್ಲ. ಇವೆಲ್ಲ ಏನು ಗೊತ್ತಾ, ಕೆಲ್ಸಕ್ಕೆ ಬರೋರ ಮಾತುಗಳು. ಅನ್ಎಜುಕೇಟೆಡ್ ಅಂದರೆ ಏನು? ತಿಳುವಳಿಕೆ ಬೇಕು ಅಂತ. ತಿಳುವಳಿಕೆ ಬೇಕು ದರ್ಶನ ಅಭಿಮಾನಿಗಳಿಗೆ ಅಂತ. ಅವ್ನು ಹೇಳ್ದವ್ನು ಕರ್ಕೊಂಬರ್ರಿ ಇಲ್ಲಿ ಅಭಿಮಾನಿಗಳ ಹತ್ರ ತಿಳುವಳಿಕೆ ಚೆನ್ನಾಗಿ ಕೊಡ್ತಾರೆ. ಸುಮ್ಮನೆ ಏನು ಗೊತ್ತಾ, ಮಾತಾಡ್ತೀನಿ ನೋಡಿ ಏನೋ ಮಾತಾಡ್ಬಿಡೋದಲ್ಲ. ಎಲ್ಲ ವಿದ್ಯಾವಂತನೇ, ದಡ್ರೆ ಯಾರೂ ಇಲ್ಲ. ಓದಿಲ್ದವನು ಎಲ್ಲ ಕಿಲಾಡಿಗಳೇ.
ಕರ್ನಾಟಕದಲ್ಲಿ ಯಾರು ಕಿವಿಗೆ ಹೂವು ಇಟ್ಕೊಂಡು ಯಾರೋ ಹೇಳಿದ್ನ ಕೇಳಿಸ್ಕೊಂಡು ತಲೆ ಮೇಲೆ ಏನೋ ಚಪ್ಪಲಿ ಹೇಳ್ಕೊಂಡು 3 ನಾಮ ಹಾಕ್ಕೊಂಡವ್ರು ಯಾರು ಇಲ್ಲ, ಎಲ್ಲ ಕಿಲಾಡಿಗಳೇನೆ.